ಗಮನಿಸ್ತಾ ಇದ್ದೀವಿ ಯಾರನ್ನ ಮದುವೆ ಆಗಬೇಕು ಯಾವ ಆಧಾರದ ಮೇಲೆ ಮದುವೆ ಆಗಬೇಕು ಅದರ ಜೊತೆಗೆ ಮದುವೆ ಆಗೋದಕ್ಕೆ ಏನೆಲ್ಲ ಅವಕಾಶಗಳಿದೆ ಅನ್ನುವಂತ ವಿಚಾರವನ್ನ ಉಮರ್ ಶರೀಫ್ ಅವರು ಎತ್ತಾ ಇದ್ರು ಅದನ್ನೇ ಸ್ವಾಮೀಜಿಗಳು ಪ್ರಶ್ನೆ ಮಾಡ್ತಾ ಇದ್ರು ಇಲ್ಲಿ ಇದು ಮತಾಂತರದ ಹುನ್ನಾರ ಅನ್ನುವಂತ ನಿಟ್ಟಿನಲ್ಲಿ ಸದ್ಯಲ್ಲದೆ ನಡೀತಾ ಇದೆ ಲವ್ ಜಿಹಾದ್ ಸಂಘರ್ಷ ದೊಡ್ಡ ಮಟ್ಟದಲ್ಲಿ ಕಂದಕ ಸೃಷ್ಟಿಸುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ದಕ್ಷಿಣ ಕನ್ನಡದಲ್ಲಿ ಸಾಲು ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ ಸಂಘರ್ಷದಿಂದಾಗಿ ಕಾದ ಕಬ್ಬಿಣದಂತಾಗಿದೆ ಕರಾವಳಿ ಹುಬ್ಬಳ್ಳಿಗೂ ಕಾಲಿಟ್ಟಿದೆ ಲವ್ ಜಿಹಾದ್ ವಿಚಾರ ಈ ಸಂಘರ್ಷ ಹೀಗೆ ಮುಂದುವರಿತಾ ಹೋದ್ರೆ ಕೆಲವೊಂದು ಕಡೆಗೆ ಸಮಾಜದಲ್ಲಿ ಸಾಮರಸ್ಯ ಹಾಳಾಗುತ್ತೆ ಎನ್ನುವಂತ ಬಹುತೇಕವಾಗಿರುವಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆದ್ರೆ ಇಷ್ಟೆಲ್ಲ ಘಟನಾವಳಿಗಳು ನಡೀತಾ ಇದ್ರು ಲವ್ ಜಿಹಾದ್ ಅನ್ನುವಂತ ಸಂಘರ್ಷ ಅದರ ಜೊತೆಗೆ ಲವ್ ಜಿಹಾದ್ ತಡೆಯೋದಕ್ಕೆ ಟಾಸ್ಕ್ ಫೋರ್ಸ್ ರಚನೆ ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಸುಮ್ಮನಿದೆ ಅನ್ನುವಂತ ನಿಟ್ಟಿನಲ್ಲಿ ವಿಪಕ್ಷಗಳು ಮಾತನಾಡ್ತಾ ಇದ್ದಾವೆ ಈ ಬಗ್ಗೆ ಒಂದು ಡೀಟೇಲ್ಸ್ ಇದೆ ನೋಡೋಣ ಬನ್ನಿ ಮೌನ ವಿವಾದ ಭುಗಿಲೆದ್ರು ಬರೀ ಮೌನ ಪ್ರಶ್ನಿಸುವವರಿಲ್ಲ ವಿವಾದಗಳ ಸುಳಿಯಲ್ಲಿ ಕರುನಾಡು ವಿಲವಿಲ ಅಂತಿದ್ರು ಕೇಳುವ ನಾಯಕರು ಸೈಲೆಂಟ್ ಆಗಿದ್ರು ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅನ್ನೋ ತರ ಕಾಂಗ್ರೆಸ್ ಜೆಡಿಎಸ್ ನಾಯಕರಿದ್ರು ಆದ್ರೆ ದಿನ ಬೆಳಗಾದ್ರೆ ಅದೆಷ್ಟೋ ವಿವಾದಗಳು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ವಾಗ್ಯುದ್ಧಗಳನ್ನೇ ಸೃಷ್ಟಿ ಮಾಡುತ್ತಿದ್ದಂತೆ ಕೈ ನಾಯಕರು ಅಲರ್ಟ್ ಆಗಿದ್ದಾರೆ ಹಿಜಾಬ್ ಭಗವದ್ಗೀತೆ ವ್ಯಾಪಾರ ವಹಿವಾಟು ಟಿಪ್ಪು ಹಲಾಲ್ ವರ್ಸಸ್ ಜಟ್ಕಾ ಮ್ಯಾಂಗೋ ಬ್ಯಾನ್ ಹೀಗೆ ಒಂದ ಎರಡ ಎಲ್ಲಾ ವಿಚಾರಗಳು ಸಣ್ಣ ಪುಟ್ಟದ್ದಲ್ಲ ಒಂದೇ ದಿನಕ್ಕೆ ಸದ್ದು ಮಾಡಿ ಮರೆಯಾಗಿದ್ದಲ್ಲ ಮತ್ತೆ ಯಾವಾಗ ಕಾವು ಪಡೆದುಕೊಳ್ಳುತ್ತೋ ಯಾರಿಗೂ ಗೊತ್ತಿಲ್ಲ ಈ ವಿಚಾರಗಳಲ್ಲಿ ಸರ್ಕಾರ ಒಂದು ಹಾದಿ ಹಿಡಿದು ಮೌನವಾಗಿದ್ರೆ ವಿಪಕ್ಷ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸರ್ಕಾರದ ನಡೆಗೆ ವ್ಯಾಪಕ ಆಕ್ರೋಶ ವ್ಯಕ್ತಪಡಿಸಿವೆ ಅದರಲ್ಲೂ ಸರ್ಕಾರದ ಮೌನವನ್ನ ಟಾರ್ಗೆಟ್ ಮಾಡ್ತಿರೋ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರದ ವಿರುದ್ಧ ಬೆಂಕಿಯನ್ನೇ ಉಗುಳುತ್ತಿವೆ ಆರ್ಎಸ್ಎಸ್ ಭಜರಂಗ ದಳದ ವಿರುದ್ಧ ಕಾಂಗ್ರೆಸ್ ಸಮರ ರಾಜ್ಯ ಕಾಂಗ್ರೆಸ್ ದಿನೇ ದಿನೇ ಬಿಜೆಪಿ ವಿರುದ್ಧ ಸಮರವನ್ನ ತೀವ್ರಗೊಳಿಸುತ್ತಲೇ ಇತ್ತು ಆದ್ರೆ ಈ ಬಾರಿ ತನ್ನ ಪ್ಲಾನ್ ಅನ್ನ ಕಾಂಗ್ರೆಸ್ ಕೊಂಚ ಬದಲಿಸಿದಂತಿದೆ ಇಷ್ಟು ದಿನ ಕೇವಲ ಬಿಜೆಪಿ ವಿರುದ್ಧ ಮಾತ್ರ ಕೈಪಡೆ ಕೆಂಡ ಕಾರ್ತಿತ್ತು ಆದ್ರೆ ಈಗ ಆರ್ಎಸ್ಎಸ್ ಅನ್ನೇ ಟಾರ್ಗೆಟ್ ಮಾಡಿಕೊಂಡ್ರೆ ಹಿಂದುತ್ವವಾದಿ ಅಜೆಂಡಾವನ್ನ ನೇರವಾಗಿ ಕೌಂಟರ್ ಮಾಡಬಹುದು ಎಂಬುದು ಕೈಪಡೆ ಲೆಕ್ಕಾಚಾರವಾಗಿದೆ ಹಾಗಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮೊನ್ನೆ ಆರ್ಎಸ್ಎಸ್ ವಿರುದ್ಧ ದಾಳಿ ನಡೆಸುತ್ತಲೇ ಬಸವರಾಜ ಬೊಮ್ಮಾಯಿ ರಾಜೀನಾಮೆ ಕೊಡುವುದೇ ಸರಿ ಅವರ ಈ ಮೌನ ಕುರ್ಚಿ ಉಳಿಸಿಕೊಳ್ಳುವುದಷ್ಟೇ ಆಗಿದ್ದು ಆರ್ಎಸ್ಎಸ್ ಸಂಘಟನೆಗೆ ಸರ್ಕಾರದ ಕುರ್ಚಿಯನ್ನೇ ಸಿಎಂ ಅಡ ಇಟ್ಟಿದ್ದಾರೆ ಅಂತ ಕಟುವಾಗಿ ಟೀಕಿಸಿದ್ರು ಇವತ್ತು ರಾಜ್ಯನ ಹಾಳು ಮಾಡ್ತಾ ಇದ್ದಾರೆ ಇವರು ಸ್ವಾರ್ಥಕ್ಕೋಸ್ಕರ ಓಟ್ಗೋಸ್ಕರ ಇವರು ಧಾರ್ಮಿಕ ವಿಚಾರಗಳನ್ನ ಮುನ್ನೆಲೆಗೆ ತಗೊಬಂದು ಭಾಷಾ ವಿಚಾರಗಳನ್ನ ಮುನ್ನೆಲೆಗೆ ತಗೊಬಂದು ಇವರು ದ್ವೇಷದ ವಿಚಾರಗಳನ್ನ ಮುಂದಕ್ಕೆ ತಗೊಬಂದು ದೇಶ ರಾಜ್ಯ ಹಾಳು ಮಾಡ್ತಾ ಇದ್ದಾರೆ ಸಿಎಂ ಬೊಮ್ಮಾಯಿ ಸೂತ್ರದ ಗೊಂಬೆ ಮೂಕ ಬಸವ ಕೈ ಶಾಸಕ ಪ್ರಿಯಾಂಕ್ ಖರ್ಗೆ ದಮ್ಮಿಲ್ಲದ ಸರ್ಕಾರ ಕೆಲಸಕ್ಕೆ ಬಾರದ ವಿಚಾರ ತಂದಿಡ್ತಿದೆ ಸಿಎಂ ಬಸವರಾಜ ಬೊಮ್ಮಾಯಿ ಸೂತ್ರದ ಗೊಂಬೆಯಾಗಿ ಬಿಟ್ಟಿದ್ದಾರೆ ಅವರೊಬ್ಬ ಮೂಕ ಬಸವಣ್ಣ ಅಂತ ಲೇವಡಿ ಮಾಡಿದ್ರು ಖಂಡಿತವಾಗಿ ಈ ಸರ್ಕಾರಕ್ಕೆ ದಮ್ಮಿಲ್ಲ ರೀ ಇವಾಗ ಜುಡಿಷಿಯಲ್ ಇಂಟರ್ವೆನ್ಷನ್ ಯಾವಾಗ ಬೇಕಾಗುತ್ತೆ ನೀವೇ ಯೋಚನೆ ಮಾಡಿ ಗೌರ್ಮೆಂಟ್ ಪಾಲಿಸಿ ಫೇಲ್ ಆದಾಗ ಗೌರ್ಮೆಂಟ್ ಕಾನೂನು ಸುವ್ಯವಸ್ಥೆ ಫೇಲ್ ಆದಾಗ ಒಂದು ಸ್ಪಷ್ಟವಾದಂಥ ನಿಲುವು ಸರ್ಕಾರಕ್ಕೆ ಇರಲಾರ್ದಾಗ ಜುಡಿಷಿಯರಿ ಇಂಟರ್ವ್ಯೂನ್ ಆಗುತ್ತೆ ಎಲ್ಲನೂ ಇವರು ಜುಡಿಷಿಯರಿ ಇಂಟರ್ವ್ಯೂನ್ ಆಗಬೇಕಂದ್ರೆ ಮತ್ತೆ ನಮ್ಮ ವಿಧಾನಸೌಧ ಯಾಕಿರಬೇಕು ವಿಸರ್ಜನೆ ಮಾಡಿಬಿಡಿ ಬಿಜೆಪಿ ಆರ್ಎಸ್ಎಸ್ ನವರಿಂದ ರಾಜ್ಯದ ಜನ ತಲೆ ತಗ್ಗಿಸುವಂತ ಕೆಲಸ ಇನ್ನು ವಿಧಾನ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಕೂಡ ಬಿಜೆಪಿ ವಿರುದ್ಧ ಹರಿಹಾಯ್ದ್ರು ಸ್ವಾತಂತ್ರ್ಯ ಹೋರಾಟ ಜಾತಿ ಭಾಷೆ ಪ್ರಾಂತ್ಯದ ವಿಚಾರ ಆಗಿರಲಿಲ್ಲ ಲಕ್ಷಾಂತರ ಜನರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ಪಡೆದುಕೊಂಡಿದೆ ಬಿಜೆಪಿಯವರು ಬಹುಸಂಖ್ಯಾತರ ಭಾವನೆಗಳನ್ನ ಕೆರಳಿಸುತ್ತಿದ್ದಾರೆ ಈ ಬಿಜೆಪಿ ಆರ್ಎಸ್ಎಸ್ ನವರಿಂದ ರಾಜ್ಯದ ಜನ ತಲೆ ತಗ್ಗಿಸುವಂತಹ ಕೆಲಸ ಆಗ್ತಿದೆ ಅಂತ ಕಿಡಿಕಾರಿದ್ರು ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥದ್ದು ರಾಗ ದ್ವೇಷ ಇಲ್ಲದೆ ರಾಜ್ಯವನ್ನು ಸರ್ಕಾರವನ್ನು ನಡೆಸ್ತೀವಿ ಅಂತ ಹೇಳ್ತಕ್ಕಂಥವ್ರು ದ್ವೇಷದ ಭಾವನೆಯಿಂದ ಮಾಡಿದಾಗ ಸುಮೋಟೋ ರಾಜ್ಯಪಾಲರು ಅವ್ರನ್ನ ಬರ್ಖಾಸ್ ಮಾಡಬೇಕು ಅವ್ರನ್ನ ಡಿಸ್ಮಿಸ್ ಮಾಡಬೇಕು ಕ್ಯಾಬಿನೆಟ್ಟಿಂದ ಈ ಹಾವಿನಪುರದ ವಿಷ ಜಂತುಗಳು ಇಡೀ ರಾಷ್ಟ್ರದ ಒಂದು ಕೋಮು ಸೌಹಾರ್ದತೆಯನ್ನು ಕೆಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಇದನ್ನು ಭಾಳ ಕಠೋರವಾಗಿ ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತವೆ ಉಗ್ರ ಸಂಘಟನೆಗಿಂತ ಆರ್ಎಸ್ಎಸ್ ಕಡಿಮೆ ಇಲ್ಲ
ಇನ್ನು ಮುಸ್ಕಾನ್ ಹೋಗಳಿ ಅಲ್ ಖೈದಾ ಮುಖ್ಯಸ್ಥ ವಿಡಿಯೋ ವಿಚಾರವನ್ನ ಮುಂದಿಟ್ಕೊಂಡು ಹರಿಯಾಯದ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ವೋಟ್ ಬ್ಯಾಂಕ್ಗೋಸ್ಕರ ಬಿಜೆಪಿ ಈ ರೀತಿಯಾಗಿ ಮಾಡ್ತಾ ಇದೆ, ಉಗ್ರ ಸಂಘಟನೆಗಿಂತ RSS ಕಡಿಮೆ ಇಲ್ಲ ಅಂತ ಆರೋಪಿಸಿದ್ರು. ಅಲ್ ಖೈದಾದವರು ಏನೋ ಆ ಹುಡುಗಿಗೆ ಅಪ್ರಿಷಿಯೇಟ್ ಮಾಡಿ ಹಾಕಿದ್ದೀವಿ ಹೇಳ್ತಾ ಇರ್ತಾರಲ್ಲ, ಅದು ಇವ್ರದೇ ಕೈವಾಡ. BJP ಅವರು RSS ಅವರು ಮಾಡಿರ್ತಕ್ಕಂಥ ಕುತಂತ್ರ ಇದೆ ಅಷ್ಟೇ, ಅವರೇ ಮಾಡಿರ್ತಕ್ಕಂಥದ್ದು. ಅಲ್ ಖೈದಾ ಹೇಗೋ ಇವರು ಹಾಗೇನೆ, ಅಲ್ ಖೈದಾಗಿಂತಲೂ ಇವರೇನು ಕಡಿಮೆ ಏನೂ ಇಲ್ಲ, ಇವರು ಅದೇನೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಕೂಡ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದು, ಬಿಜೆಪಿಯವರ ಡ್ಯೂಟಿ ರಾಜ್ಯವನ್ನ ಹಾಳು ಮಾಡುವುದಾಗಿದೆ. ಚುನಾವಣೆಗೋಸ್ಕರ ಬಿಜೆಪಿಯವರು ಒಂದು ಪಟ್ಟಿ ಮಾಡಿಕೊಂಡು ವಿವಾದವನ್ನ ಸೃಷ್ಟಿಸುತ್ತಿದ್ದಾರೆ. ರಾಜ್ಯದಲ್ಲಿ ಯುವಕರ, ರೈತರ ಭವಿಷ್ಯ ಹಾಳು ಮಾಡ್ತಿದ್ದಾರೆ. ಚುನಾವಣೆಯಲ್ಲಿ ಸೋಲುವ ಭಯದಿಂದಲೇ ಈ ರೀತಿ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಎಲ್ಲ ಹಿಜಾಬ್ ಇರ್ಬೋದು, ಮಾವಿನಕಾಯಿ ಇರ್ಬೋದು, ಹಲಾಲ್ ಕಟ್ ಇರ್ಬೋದು, ಜಾತ್ರೆಗಳಿರ್ಬೋದು, ಎಲ್ಲದರಲ್ಲೂ BJPಯವರ ಕೈವಾಡ ಇದೆ. ಇಷ್ಟು ವರ್ಷ ಇಲ್ಲ, ಇಷ್ಟು ದಿನ ಇಲ್ಲ, ಕರ್ನಾಟಕದಲ್ಲಿ ಎಲೆಕ್ಷನ್ ಸೋಲ್ತೀವಿ ಅಂತೇಳಿ ಇವತ್ತು ಪ್ರತಿ ಒಂದು ಲಿಸ್ಟನ್ನು ಹಾಕೊಂಡು ಒಂದೊಂದು ದಿನ ಒಂದೊಂದು ತಂದು ಪೋಲರೈಸೇಷನ್ ಮಾಡಲಿಕ್ಕೆ ಹೊರಟಿದ್ದಾರೆ. ಮುಂದಕ್ಕೆ ಈ ರಾಜ್ಯದಲ್ಲಿ ಭವಿಷ್ಯ, ಯುವಕರ ಭವಿಷ್ಯನ ಹಾಳು ಮಾಡ್ತಾ ಇದ್ದಾರೆ, ರೈತರ ಭವಿಷ್ಯನ ಹಾಳು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಹೀಗೆಲ್ಲ ತಿವಿ ಎತ್ತಿದ್ರು ಕೂಡ ಸಿಎಂ ಬೊಮ್ಮಾಯಿ ಮಾತ್ರ ಯಾವುದಕ್ಕೂ ಸ್ಪಷ್ಟ ಉತ್ತರ ಕೊಡ್ತಾ ಇಲ್ಲ. ಯಾರದೋ ಮರ್ಜಿ ಕಾಯಲು ನಿಂತವರಂತೆ ಸುಮ್ಮನಾಗಿರುವ ಸಿಎಂ ಬೊಮ್ಮಾಯಿ ತಾವೊಂದು ಪರಿಸ್ಥಿತಿಯ ಕೈಗೊಂಬೆಯೇನೋ ಎಂಬಂತೆ ವರ್ತಿಸ್ತಿರೋದು ಕಾಂಗ್ರೆಸ್ಗೆ ವರದಾನವಾಗಿದೆ. ಇದೀಗ ಕೈ ನಾಯಕರು ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಸಮರ ಸಾರಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.